ಡಿವೋರ್ಸ್ ಆಗಿದ್ದೇ ಹುಡುಗಿಗೆ ಗೆಳತಿಯ ಮೇಲೆ ಆಸೆ ಬಂತು. ಇವಳು ಮುಸ್ಕಾನ್ ತನ್ನ ಬರ್ತ್ಡೇ ಪಾರ್ಟಿ ಎಂಜಾಯ್ ಮಾಡುತ್ತಿರುತ್ತಾಳೆ. ಆವಾಗ ಅವಳ ಫ್ರೆಂಡ್ ರೀಮಾ ಅಲ್ಲಿಗೆ ಬರುತ್ತಾಳೆ. ರೀಮಾ ರೀಸೆಂಟಾಗಿ ತನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟಿರುತ್ತಾಳೆ. ಹೀಗಾಗಿ ಅವಳ ತಂದೆ ತಾಯಿ ಕೂಡ ಅವಳನ್ನು ಮನೆಗೆ ಸೇರಿಸಿಕೊಂಡಿರುವುದಿಲ್ಲ. ಹಾಗಾಗಿ ರೀಮಾ ಏಕಾಂಗಿಯಾಗಿ ಬದುಕುತ್ತಿದ್ದು ಮುಸ್ಕಾನ್ಗೆ ಬರ್ತ್ಡೇ ದಿನ ಬಂದು ಡೈಮಂಡ್ ರಿಂಗ್ ಗಿಫ್ಟ್ ಕೊಟ್ಟು ಬೆರಳಿಗೆ ಹಾಕುತ್ತಾಳೆ. ಅಷ್ಟರಲ್ಲಿ ಮುಸ್ಕಾನ್ಳ ಬಾಯ್ ಫ್ರೆಂಡ್ ರಾಜೀವ್ ಅಲ್ಲಿಗೆ ಬಂದು ಮುಸ್ಕಾನ್ಳನ್ನು ಪ್ರಪೋಸ್ ಮಾಡಿ ತಾನು ತಂದ ಗೋಲ್ಡನ್ ರಿಂಗ್ ಮುಸ್ಕಾನ್ಗೆ ಗಿಫ್ಟ್ ಮಾಡುತ್ತಾನೆ. ಆವಾಗ ಮುಸ್ಕಾನ್ ರೀಮಾಳ ರಿಂಗನ್ನು ತೆಗೆದು ರಾಜೀವ್ನ ರಿಂಗ್ ಹಾಕಿಕೊಂಡು ರೀಮಾ ತನ್ನ ಹಳೆಯ ಫ್ರೆಂಡ್ ನಾವಿಬ್ಬರು ಚಿಕ್ಕಂದಿನಿಂದ ಕೂಡಿಯೇ ಬೆಳೆದಿದ್ದೇವೆ ಅಂತ ರಾಜೀವ್ಗೆ ರೀಮಾಳನ್ನು ಪರಿಚಯ ಮಾಡಿಕೊಡುತ್ತಾಳೆ. ಅದನ್ನು ನೋಡಿ ರೀಮಾಗೆ ಜಲಸಿ ಶುರುವಾಗುತ್ತದೆ. ಮರುದಿನ ಮುಸ್ಕಾನ್ಳ ತಂದೆ ತಾಯಿಗೆ ಯಾರೋ ಮುಸ್ಕಾನ್ ಹಾಗೂ ರಾಜೀವ್ನ ಫೋಟೋ ಕಳಿಸುತ್ತಾರೆ. ಅದನ್ನು ನೋಡಿ ಕೋಪಗೊಂಡ ಮಹೇಶ್ ಹಾಗೂ ಸುಧಾ ಮುಸ್ಕಾನ್ಳನ್ನು ಹೊಡೆದು ಇನ್ಮೇಲೆ ನೀನು ಎಲ್ಲಿಗೂ ಹೋಗುವ ಹಾಗಿಲ್ಲ ಅಂತ ಅವಳನ್ನು ರೂಮಿನಲ್ಲಿ ಕೂಡಿ ಹಾಕುತ್ತಾರೆ. ನಂತರ ರೀಮಾ ಮುಸ್ಕಾನ್ಗೆ ಕಾಲ್ ಮಾಡಿದಾಗ ತನ್ನನ್ನು ಕೂಡಿ ಹಾಕಿರುವ ವಿಷಯ ಹೇಳುತ್ತಾಳೆ. ನಂತರ ರೀಮಾ ತನ್ನ ರೂಮಿನಲ್ಲಿ ತಾನು ಶೃಂಗರಿಸಿದ್ದ ಮುಸ್ಕಾನ್ಳ ಫೋಟೋಗಳಿಗೆ ಕಿಸ್ ಕೊಟ್ಟು ಐ ಲವ್ ಯು ಹೇಳುತ್ತಾ ಇನ್ಮೇಲೆ ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಅಂತ ಖುಷಿಪಟ್ಟು ಮುಸ್ಕಾನ್ ಹತ್ತಿರ ಹೋಗಿ ಅವಳನ್ನು ಸಮಾಧಾನ ಮಾಡುವ ರೀತಿಯಲ್ಲಿ ತಬ್ಬಿಕೊಂಡು ಮತ್ತಷ್ಟು ಮಜಾ ತೆಗೆದುಕೊಳ್ಳುತ್ತಾಳೆ. ಆವಾಗ ಮುಸ್ಕಾನ್ ನನಗೆ ಇಲ್ಲಿ ತುಂಬ ಹಿಂಸೆ ಆಗುತ್ತಿದೆ ಅಂತ ರೀಮಾಗೆ ಹೇಳುತ್ತಾಳೆ. ಆವಾಗ ರೀಮಾ ನಾನು ಕೂಡ ಒಬ್ಬಂಟಿಯಾಗಿ ಇದ್ದೇನೆ, ನೀನು ನನ್ನ ಹತ್ತಿರ ಬಂದು ಸೆಟಲ್ ಆಗುವಂತ ಮುಸ್ಕಾನ್ಗೆ ಹೇಳಿ ಮರುದಿನ ರಾಜೀವ್ ಜೊತೆ ಬಂದು ಮುಸ್ಕಾನ್ಳನ್ನು ತನ್ನ ಮನೆಗೆ ಓಡಿಸಿಕೊಂಡು ಹೋಗುತ್ತಾಳೆ. ನಂತರ ರಾಜೀವ್ ರೀಮಾಗೆ ಹೇಳಿ ಥ್ಯಾಂಕ್ಸ್ ಹೇಳುತ್ತಾನೆ. ಆವಾಗ ರೀಮಾ ಮುಸ್ಕಾನ್ ನಿನ್ನ ಲವರ್ ಆಗುವ ಮುಂಚೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಳು, ನಾನು ಇಷ್ಟೆಲ್ಲ ಮಾಡಿದ್ದು ಮುಸ್ಕಾನ್ಗೋಸ್ಕರ ಅಂತ ರಾಜೀವ್ಗೆ ಹೇಳಿ ಅವನನ್ನು ಅಲ್ಲಿಂದ ಕಳಿಸುತ್ತಾಳೆ. ನಂತರ ಮುಸ್ಕಾನ್ ರಾಜೀವ್ ನಿನಗೆ ಹೇಗೆ ಅನಿಸಿದ ಅಂತ ರೀಮಾಳನ್ನು ಕೇಳುತ್ತಾಳೆ. ಆವಾಗ ರೀಮಾ ನಾನು ರಾಜೀವ್ಗಿಂತ ನಿನ್ನನ್ನು ಜಾಸ್ತಿ ಪ್ರೀತಿ ಮಾಡುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಮುಸ್ಕಾನ್ ಹಾಗಂತ ನಾವಿಬ್ಬರು ಮದುವೆಯಾಗಲು ಸಾಧ್ಯವೇ ಅಂತ ಮುಸ್ಕಾನ್ಗೆ ಶಾಕ್ನಲ್ಲಿ ಕೇಳುತ್ತಾಳೆ. ನಂತರ ರೀಮಾ ನಾನು ತಮಾಷೆ ಮಾಡುತ್ತಿದ್ದೆ ಅಂತ ಹೇಳಿ ಮುಸ್ಕಾನ್ನ ತನಗೆ ತಂದಿರುವ ಹೊಸ ಬಟ್ಟೆಗಳನ್ನು ಕೊಟ್ಟು ಹಾಕಿಕೊಂಡು ಬರುವಂತೆ ಹೇಳುತ್ತಾಳೆ. ಅದರಿಂದ ಖುಷಿಯಾದ ರೀಮಾ ಮುಸ್ಕಾನ್ಳನ್ನು ತಬ್ಬಿಕೊಂಡು ಡ್ಯಾನ್ಸ್ ಮಾಡುತ್ತಾಳೆ. ಮರುದಿನ ರಾಜೀವ್ ಮುಸ್ಕಾನ್ಗೆ ಕಾಲ್ ಮಾಡಿ ಮೂವಿ ನೋಡುವ ಪ್ಲಾನ್ ಮಾಡುತ್ತೇನೆ. ನಂತರ ಮುಸ್ಕಾನ್ ರೆಡಿಯಾಗಲು ಹೋಗುತ್ತಾಳೆ. ಅಷ್ಟರಲ್ಲಿ ಮಹೇಶ್ ಹಾಗೂ ಸುಧಾ ಮುಸ್ಕಾನ್ಳ ಫೋನ್ಗೆ ಕಾಲ್ ಮಾಡಿ ನಾವು ರಾಜೀವ್ನನ್ನು ಒಪ್ಪಿಕೊಂಡಿದ್ದೇವೆ, ನೀನು ವಾಪಸ್ ಮನೆಗೆ ಬಾ ಅಂತ ಹೇಳುತ್ತಾರೆ. ಆವಾಗ ಅದನ್ನು ರಿಸೀವ್ ಮಾಡಿದ ರೀಮಾ ಮುಸ್ಕಾನ್ ನನ್ನ ಜೊತೆಯಲ್ಲಿ ಇದ್ದಾಳೆ, ನಾನು ಅವಳನ್ನು ನಾಳೆ ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಅವರ ಕಾಲ್ ಹಿಸ್ಟರಿ ಡಿಲೀಟ್ ಮಾಡುತ್ತಾಳೆ. ನಂತರ ರೀಮಾ ಮುಸ್ಕಾನ್ ರಾಜೀವ್ ಜೊತೆ ಹೋಗುವುದನ್ನು ತಡೆಯಲು ಕೈಗೆ ಗಾಯ ಮಾಡಿಕೊಂಡು ತುಂಬ ನೋವಾದ ಹಾಗೆ ನಾಟಕವಾಡುತ್ತಾಳೆ. ಆವಾಗ ಮುಸ್ಕಾನ್ ಅವಳನ್ನು ನೋಡಿಕೊಳ್ಳಲು ಮನೆಯಲ್ಲೇ ಉಳಿಯುತ್ತಾಳೆ. ಮರುದಿನ ರೀಮಾ ಚೆನ್ನಾಗಿ ರೆಡಿಯಾಗಿ ಮಹೇಶ್ ಹಾಗೂ ಸುಧಾ ಹತ್ತಿರ ಹೋಗಿ ಅವಳ ಚಿಂತೆ ನನಗೆ ಬಿಡಿ, ನಾನು ಮುಸ್ಕಾನ್ಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ, ನೀವು ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಮಹೇಶ್ ಹಾಗೂ ಸುಧಾಗೆ ಹೇಳುತ್ತಾಳೆ. ಅದನ್ನು ಕೇಳಿ ಶಾಕ್ ಆದ ಅವರಿಬ್ಬರು ಇದಕ್ಕಾಗಿಯೇ ನೀನು ಮುಸ್ಕಾನ್ಳನ್ನು ಇಲ್ಲಿಂದ ಓಡಿಸಿಕೊಂಡು ಹೋಗಿದ್ದೀಯಾ ಅಂತ ರೀಮಾಳನ್ನು ಬೈತಾರೆ. ಅದನ್ನು ನೋಡಿ ಕೋಪಗೊಂಡ ರೀಮಾ ಅವರಿಬ್ಬರ ತಲೆಗೆ ಹೊಡೆದು ಕೊಲೆ ಮಾಡುತ್ತಾಳೆ. ಅಷ್ಟರಲ್ಲಿ ರಾಜೀವ್ ರೀಮಾಗೆ ಕಾಲ್ ಮಾಡಿ ನಾಳೆ ಮುಸ್ಕಾನ್ ಹಾಗೂ ನನ್ನ ಲವ್ ಆನಿವರ್ಸರಿ ಇದೆ, ಪಾರ್ಟಿಗೆ ಮುಸ್ಕಾನ್ಳನ್ನು ಮಿಸ್ ಮಾಡದೆ ಇಲ್ಲಿಗೆ ಕರೆದುಕೊಂಡು ಬಾ ಅಂತ ಹೇಳುತ್ತಾನೆ. ಮರುದಿನ ಇಬ್ಬರು ಸೇರಿ ರಾಜೀವ್ನ ಪಾರ್ಟಿಗೆ ಹೋಗುತ್ತಾರೆ. ಆವಾಗ ಶ್ರೇಯಾ ಅನ್ನುವ ಮಹಿಳೆ ಅಲ್ಲಿಗೆ ಬಂದು ನಾನು ನಿನ್ನ ಮಗುವಿಗೆ ತಾಯಿ ಆಗುತ್ತಿದ್ದೇನೆ ಅಂತ ರಾಜೀವ್ನನ್ನು ತಬ್ಬಿಕೊಳ್ಳುತ್ತಾಳೆ. ಅದನ್ನು ನೋಡಿ ಮುಸ್ಕಾನ್ಗೆ ಶಾಕ್ ಆಗುತ್ತದೆ. ಆವಾಗ ರೀಮಾ ಮುಸ್ಕಾನ್ಗೆ ಮೋಸ ಮಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಅಂತ ರಾಜೀವ್ನನ್ನು ಬೈದು ಮುಸ್ಕಾನ್ಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ನಂತರ ಮುಸ್ಕಾನ್ ಮನೆಗೆ ಹೋಗಿ ಅಪ್ಸೆಟ್ ಆಗಿ ಅಳಲು ಶುರು ಮಾಡುತ್ತಾಳೆ. ಆವಾಗ ರೀಮಾ ರಾಜೀವ್ ನಿನಗೆ ಮೋಸ ಮಾಡಿಬಿಟ್ಟ, ಆದರೆ ನಾನೆಂದಿಗೂ ನಿನಗೆ ಒಬ್ಬಂಟಿಯಾಗಿ ಇರಲು ಬಿಡುವುದಿಲ್ಲ ಅಂತ ಮುಸ್ಕಾನ್ಗೆ ಸಮಾಧಾನ ಮಾಡಿ ಡ್ರಿಂಕ್ಸ್ ಕುಡಿಸಿ ಅವಳ ಜೊತೆ ಡ್ಯಾನ್ಸ್ ಮಾಡುತ್ತಾ ಖುಷಿ ಪಡುತ್ತಾಳೆ. ಆವಾಗ ರೀಮಾ ನಾನು ನಿನ್ನನ್ನು ಸದಾ ಖುಷಿಯಾಗಿ ಇಟ್ಟುಕೊಳ್ಳುತ್ತೇನೆ ಅಂತ ಅವಳಿಗೆ ಕಿಸ್ ಕೊಡಲು ಹೋಗುತ್ತಾಳೆ. ಅದನ್ನು ನೋಡಿ ಶಾಕಾದ ಮುಸ್ಕಾನ್ ಅವಳನ್ನು ತಡೆಯುತ್ತಾಳೆ. ಆವಾಗ ರೀಮಾ ನೀನೆಂದರೆ ನನಗೆ ತುಂಬ ಇಷ್ಟ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅಂತ ಮುಸ್ಕಾನ್ಗೆ ಹೇಳುತ್ತಾಳೆ. ಆವಾಗ ಮುಸ್ಕಾನ್ ನಾನು ನಿನ್ನನ್ನು ಯಾವಾಗಲೂ ಬೆಸ್ಟ್ ಫ್ರೆಂಡ್ ರೀತಿಯಲ್ಲೇ ನೋಡಿದ್ದೇನೆ, ಅದನ್ನು ಬಿಟ್ಟು ನನ್ನಿಂದ ಬೇರೆ ಏನು ಬಯಸಬೇಡ, ನಿನಗೆ ತೊಂದರೆ ಆದರೆ ನಾನು ಈ ಮನೆ ಬಿಟ್ಟು ಹೋಗುತ್ತೇನೆ ಅಂತ ಅಲ್ಲಿಂದ ಹೊರಡಲು ನೋಡುತ್ತಾಳೆ. ಆವಾಗ ರೀಮಾ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿ ಆದರೂ ಇರೋಣವೆಂದು ಅವಳನ್ನು ಅಲ್ಲಿಯೇ ಇರಿಸಿಕೊಳ್ಳುತ್ತಾಳೆ. ನಂತರ ಮಲಗುವಾಗ ಕೂಡ ರೀಮಾ ಮುಸ್ಕಾನ್ಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾಳೆ. ಅದರಿಂದ ಮುಸ್ಕಾನ್ಗೆ ಅಲ್ಲಿ ಕಂಫರ್ಟಬಲ್ ಅನಿಸುವುದಿಲ್ಲ. ಮರುದಿನ ರೀಮಾ ಮುಸ್ಕಾನ್ಳ ಬಟ್ಟೆಗಳನ್ನು ತಬ್ಬಿಕೊಂಡು ಮುದ್ದಾಡುತ್ತಿರುತ್ತಾಳೆ. ಅದನ್ನು ನೋಡಿದ ಮುಸ್ಕಾನ್ ನೀನೇನೇ ಮಾಡಿದರೂ ನಾನು ಹುಡುಗನನ್ನೇ ಮದುವೆಯಾಗುವುದು ಅಂತ ರೀಮಾಗೆ ಹೇಳುತ್ತಾಳೆ. ಮರುದಿನ ರೀಮಾ ಹುಡುಗರ ಹಾಗೆ ಡ್ರೆಸ್ ಮಾಡಿಕೊಂಡು ಮುಸ್ಕಾನ್ಳ ಮುಂದೆ ಬಂದು ನಿನಗೋಸ್ಕರ ನಾನು ಈ ರೀತಿ ರೆಡಿಯಾಗಿದ್ದೇನೆ, ಇನ್ನೂ ಆದಷ್ಟು ಬೇಗ ನಾನು ಆಪರೇಷನ್ ಕೂಡ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ. ಕೊನೆಗೆ ರೀಮಾಳ ಹುಚ್ಚಾಟವನ್ನು ಸಹಿಸಿಕೊಳ್ಳಲಾರದೆ ಅಲ್ಲಿಂದ ಮುಸ್ಕಾನ್ ಹೊರಡಲು ನಿಲ್ಲುತ್ತಾಳೆ. ಅಷ್ಟರಲ್ಲಿ ಪೊಲೀಸರು ಬಂದು ಅವಳ ತಂದೆ ತಾಯಿ ಮರ್ಡರ್ ಆದ ವಿಷಯ ತಿಳಿಸಿ ನಮ್ಮ ತಂದೆಯ ಲಾಸ್ಟ್ ಕಾಲ್ ನಿಮಗೆ ಬಂದಿತ್ತು, ಅವರು ಏನಾದರೂ ಹೇಳಿದ್ದಾರೆ ಅಂತ ಮುಸ್ಕಾನ್ಳನ್ನು ಕೇಳುತ್ತಾರೆ. ಆವಾಗ ಮುಸ್ಕಾನ್ ನಾನು ಅವರ ಜೊತೆ ಮಾತಾಡೇ ಇಲ್ಲ ಅಂತ ಹೇಳುತ್ತಾಳೆ. ನಂತರ ಪೊಲೀಸರು ಅಲ್ಲಿಂದ ಹೋಗುತ್ತಾರೆ. ಆವಾಗ ರಾಜೀವ್ ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿ ರೀಮಾ ಅವನಿಗೆ ಬೈದು ಅಲ್ಲಿಂದ ಹೋಗಲು ಹೇಳುತ್ತಾಳೆ. ಆವಾಗ ಮುಸ್ಕಾನ್ ರಾಜೀವ್ನನ್ನು ರೂಮ್ ಒಳಗೆ ಕರೆದುಕೊಂಡು ಹೋಗಿ ರೀಮಾ ತನ್ನ ಜೊತೆ ವಿಚಿತ್ರವಾಗಿ ನಡೆದುಕೊಳ್ಳಿರುವ ವಿಷಯ ಹೇಳುತ್ತಾಳೆ. ನಂತರ ರಾಜೀವ್ ಶ್ರೇಯಾ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಯಾರೋ ನಮ್ಮಿಬ್ಬರನ್ನು ದೂರ ಮಾಡಲು ಈ ನಾಟಕವಾಡಿದ್ದಾರೆ ಅಂತ ಮುಸ್ಕಾನ್ಗೆ ಹೇಳುತ್ತಾನೆ. ನಂತರ ಮುಸ್ಕಾನ್ ಅವರ ಮಾತನ್ನು ಕೇಳದೆ ಮತ್ತೆ ಅವನನ್ನು ಬೈದು ಕಳಿಸುತ್ತಾಳೆ. ನಂತರ ರಾಜೀವ್ಗೆ ಒಂದು ಡ್ರಾಮಾ ಕಂಪನಿಯಲ್ಲಿ ಶ್ರೇಯಾ ಸಿಗುತ್ತಾಳೆ. ತಕ್ಷಣ ರಾಜೀವ್ ಅವಳ ಹತ್ತಿರ ಹೋಗಿ ನೀನು ಅವತ್ತು ಸುಳ್ಳು ಏಕೆ ಹೇಳಿದೆ, ಇಲ್ಲದಿದ್ದರೆ ಪೊಲೀಸರಿಗೆ ಫೋನ್ ಮಾಡಿ ಹೇಳುತ್ತೇನೆ ಅಂತ ಹೆದರಿಸುತ್ತಾನೆ. ಆವಾಗ ಶ್ರೇಯಾ ರೀಮಾ ತನಗೆ ಹಣ ಕೊಟ್ಟು ಸುಳ್ಳು ಹೇಳಲು ಹೇಳಿದಳು ಅಂತ ರಾಜೀವ್ಗೆ ಹೇಳುತ್ತಾಳೆ.
ನಂತರ ರಾಜೀವ್ ಆ ವಿಷಯ ಮುಸ್ಕಾನ್ಗೆ ಫೋನ್ ಮಾಡಿ ತಿಳಿಸಿ ರೀಮಾಳ ಮನೆಗೆ ಹೊರಡುತ್ತಾನೆ. ನಂತರ ಮುಸ್ಕಾನ್ಗೆ ಮಹೇಶ್, ಸುಧಾ ಹಾಗೂ ರಾಜೀವ್ನ ಫೋಟೋಗಳಿಗೆ ರೀಮಾ ಇಂಟು ಮಾರ್ಕ್ ಹಾಕಿರೋದು ಸಿಗುತ್ತವೆ. ಅಷ್ಟರಲ್ಲಿ ರಾಜೀವ್ ಅಲ್ಲಿಗೆ ಬರುತ್ತಾನೆ. ಆವಾಗ ಮುಸ್ಕಾನ್ ರೀಮಾನೇ ತನ್ನ ತಂದೆ ತಾಯಿಯನ್ನು ಕೊಂದಿರಬೇಕು ಅಂತ ರಾಜೀವ್ಗೆ ಹೇಳುತ್ತಾಳೆ. ಆವಾಗ ರೀಮಾ ಅಲ್ಲಿಗೆ ಬರುತ್ತಾಳೆ. ನಂತರ ಮುಸ್ಕಾನ್ ತನ್ನ ತಂದೆ ತಾಯಿಯನ್ನು ಏಕೆ ಕೊಲೆ ಮಾಡಿದೆ ಅಂತ ರೀಮಾಳನ್ನು ಕೇಳುತ್ತಾಳೆ. ಆವಾಗ ರೀಮಾ ನಿನ್ನನ್ನು ಮದುವೆ ಮಾಡಿಕೊಡು ಅಂತ ಅವರನ್ನು ಕೇಳಿದೆ, ಆದರೆ ಅವರು ಅದಕ್ಕೆ ಒಪ್ಪದೆ ನಿನ್ನನ್ನು ನನ್ನಿಂದ ದೂರ ಮಾಡಲು ನೋಡಿದರು. ಅದಕ್ಕಾಗಿ ನಾನು ಅವರನ್ನು ಕೊಲೆ ಮಾಡಿಬಿಟ್ಟೆ. ನಾನು ಇಷ್ಟೆಲ್ಲ ಕೇವಲ ನಿನಗೋಸ್ಕರ ಮಾಡಿದ್ದೇನೆ ಅಂತ ಮುಸ್ಕಾನ್ಲನ್ನು ತಬ್ಬಿಕೊಂಡು ಹೋಗುತ್ತಾಳೆ. ಆವಾಗ ಕೋಪಗೊಂಡ ರಾಜೀವ್ ರೀಮಾಳನ್ನು ತಳ್ಳುತ್ತಾನೆ. ನಂತರ ರೀಮಾ ಚಾಕುವಿನಿಂದ ರಾಜೀವ್ನನ್ನು ಕೊಲ್ಲಲು ಹೋಗುತ್ತಾಳೆ. ಆವಾಗ ಮುಸ್ಕಾನ್ ಅಡ್ಡ ಬಂದು ರಾಜೀವ್ನನ್ನು ಕಾಪಾಡುತ್ತಾಳೆ. ನಂತರ ರಾಜೀವ್ ಮುಸ್ಕಾನ್ಲನ್ನು ಚಾಕುವಿನಿಂದ ಚುಚ್ಚಿದ್ದಕ್ಕಾಗಿ ರೀಮಾಳನ್ನು ಕೊಲ್ಲಲು ಹೋಗುತ್ತಾನೆ. ಆವಾಗ ಮುಸ್ಕಾನ್ ರೀಮಾಗೆ ಕಾನೂನು ಶಿಕ್ಷೆ ಕೊಡುತ್ತದೆ. ನೀನು ಅವಳನ್ನು ಕೊಂದು ಅಪರಾಧಿ ಆಗಬೇಡ ಅಂತ ರಾಜೀವ್ಗೆ ಹೇಳಿ ಪ್ರಾಣ ಬಿಡುತ್ತಾಳೆ. ಕೊನೆಗೆ ರಾಜೀವ್ ರೀಮಾಳನ್ನು ಪೊಲೀಸರಿಗೆ ಒಪ್ಪಿಸುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನಲ್ಲಿ ಪಡೋಸನ್ ಕಾ ಪ್ಯಾರ್ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.